ನಮಸ್ಕಾರ. ಈ ವಿಡಿಯೋ ಟೈಟಲ್ ನೋಡಿದ್ಮೇಲೆ ನಾನು ನಿಮ್ಗೆ ಏನು ನಡೆಸಿರಿ ಅಂತ ಕೇಳೀನಿ. ಆಬ್ವಿಯಸ್ಲಿ ಯು ವಿಲ್ ಬಿ ಲೈಕ್, ನೀ ಏನು ನಡೆಸಿ ಹೇಳಪ್ಪ. ಓಕೆ, ನಾನು ನನ್ನ ಶೆಡ್ಯೂಲ್ ಹೇಳ್ತೀನಿ. ಈ ಲಾಕ್ಡೌನ್ನಾಗ ವಾಟ್ ಆಮ್ ಐ ಡೂಯಿಂಗ್. 11 ನಶೀಕ್ಲೆ ಹೇಳ್ತೀನಿ. ಬಿಕಾಸ್ ಅಷ್ಟು ಲಘು ಯಾಕೆ ಹೇಳೋದು ಅಂದ್ರೆ, ಅಷ್ಟು ಲಘು ಮಲ್ಕೊಂಡಿರ್ತೀನಿ. ಅರೌಂಡ್ 4:30 ಹಿಂಗಿದ್ದು ಹತ್ತತ್ತೆ. ಸೊ ಆಬ್ವಿಯಸ್ಲಿ ನಶೀಕ್ಲೆ 11ಕ್ಕೆ ಹೇಳ್ತೀನಿ. 12ಕ್ಕೆ ಹಿಂಗೆ ಬ್ರೇಕ್ಫಾಸ್ಟ್, ಆಮೇಲೆ ಒಂದೇನು ಕರೆಕ್ಟ್ ಮಾಡತ್ತೀನಿ ಇನ್ ದೀಸ್ ಡೇಸ್ ಅಂದರೆ ಆಬ್ವಿಯಸ್ಲಿ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಟೈಮ್ ಅಲ್ಲ. ಸೊ ಅವಾಗ ನಂಗೆ ಇನ್ನರ್ ಇಂಜಿನಿಯರಿಂಗ್ ಡೈಲಿ ಪ್ರಾಕ್ಟೀಸ್, ಶಾಂಭವಿ ಮಹಮೂದ ಡೈಲಿ ಪ್ರಾಕ್ಟೀಸ್ ಮಾಡೋಕೆ ಆಗ್ತಿದ್ದಿಲ್ಲ. ದ್ಯಾಟ್ ಐ ಆಮ್ ಡೂಯಿಂಗ್ ಕರೆಕ್ಟ್ಲಿ ದೀಸ್ ಡೇಸ್. ಸೊ ಫಾರ್ ದ್ಯಾಟ್ ಎಂಟಿ ಸ್ಟಮಕ್ ಕಂಡೀಷನ್ ಇರಬೇಕು. ಸೊ ಇಫ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅಟ್ 12, ಅರೌಂಡ್ 4 or 5 ನಾನು ಮಾಡ್ಬೋದು. ಸೊ ಐ ಗೆಟ್ ಅರೌಂಡ್ 4-5 hours, ಅಂದ್ರೆ 12 ಗಂಟೆಯಿಂದ 4 ತನಕ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ದ್ಯಾಟ್ ಟೈಮ್ ಅಲ್ಲ ಐ ವಿಲ್ ಬಿ ಯುಟಿಲೈಸಿಂಗ್ ಟು ರೆಕಾರ್ಡ್ ವೀಡಿಯೋಸ್. ಈಗ ಏನೋ ವೀಡಿಯೋಸ್ ಮಾಡಿ ಹಾಕಕತ್ತೀನಿ ಸೆಕೆಂಡ್ ಇಯರ್ ಥಿಯರಿದವ್ರಿಗೆ. ಆಮೇಲೆ ಸೆಕೆಂಡ್ ಇಯರ್ ಥಿಯರಿ ಮುಗಿಸಿ ಏನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡತ್ತಾರೆ ಅವ್ರಿಗೆ. ಆ್ಯಂಡ್ ದ್ಯಾಟ್ ಈಸ್ ಟೇಕಿಂಗ್ ಎ ಹೆವಿ ಟೋಲ್ ಆನ್ ಮೀ. ಅಂದ್ರೆ ರೆಕಾರ್ಡ್ ಮಾಡೋದು, ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡೋದು, ಬೋರ್ಡ್ ಸೆಟಪ್ ಮಾಡೋದು, ಆ್ಯಂಡ್ ವಿ ಶುಡ್ ಎಕ್ಸ್ಪ್ಲೇನ್ ಅ ಕನ್ಸೆಪ್ಟ್ ಟು ಅ ಕ್ಯಾಮ್ರಾ. ಅದು ಭಾಳ ಡಿಫಿಕಲ್ಟ್ ಆಗ್ಬಿಟ್ಟೈತಿ. ನಮ್ಮದು ಮೇನ್ ಕ್ಲಾಸ್ನಾಗ ನಂದು ಮೋಸ್ಟ್ ಆಫ್ ದಮ್ ಮೇನ್ ಸ್ಟ್ರೆಂತ್ ಏನಿರ್ತೈತಿ, ವೆನ್ ವಿ ಸ್ಪೀಕ್, ವೆನ್ ವಿ ಗೆಟ್ ಅ ರೆಸ್ಪಾನ್ಸ್ ಫ್ರಮ್ ದ ಸ್ಟೂಡೆಂಟ್ಸ್. ಓಕೆ, ಸೊ ನಮ್ಮದು ಎನರ್ಜಿ ಲೆವೆಲ್ ಜಾಸ್ತಿ ಹಾಕೊಂತ ಹೋಗುತ್ತೆ. ನಾವು ಕನ್ಸೆಪ್ಟ್ ಹೇಳ್ಕೊಂತ ಹೋಗ್ತೀವಿ, ಅವೇನೋ ಜೋಕ್ ಮಾಡ್ಕೊಂತ ಹೋಗ್ತೀವಿ. ಅವ್ರದ್ದು ರೆಸ್ಪಾನ್ಸ್ ಬಂದ ಕೂಡ ವಿ ಫೀಲ್ ಇವನ್ ಮೋರ್ ಮೋಟಿವೇಟೆಡ್, ದೆನ್ ಕ್ಯಾರಿ ಆನ್. ಬಟ್ ಇದು ವಿ ಶುಡ್ ಸ್ಪೀಕ್ ಟು ಅ ಕ್ಯಾಮ್ರಾ ಲೈಕ್ ಐ ಆಮ್ ಸ್ಪೀಕಿಂಗ್ ನೌ. ಆಮೇಲೆ ಅದು ಸೈಜ್ ಒಂದು 20-25 minutes ಕನ್ಸೆಪ್ಟ್ ಮಾತಾಡಿದ ಕೂಡ ಅದು 1 GB ಮೇಲೆ ಸೈಜ್ ಆಗಿಬಿಟ್ಟಿರ್ತೈತಿ. ದೆನ್ ಹ್ಯಾವ್ ಟು ಕಂಪ್ರೆಸ್ ಇಟ್. ಆಮೇಲೆ ಅದೊಂದು ಸ್ವಲ್ಪ ಟೈಮ್ ಹಿಡಿದೈತೆ. ಆಮೇಲೆ ಅಪ್ಲೋಡಿಂಗ್ ಇಸ್ ಅ ಹ್ಯೂಜ್ ಪ್ರೊಸೆಸ್. ಅಂದ್ರೆ ದೇ ಮೈಟ್ ಬಿ ಮೋರ್ ಎಫಿಷಿಯೆಂಟ್ ವೇಸ್, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಈಗ ಸಡನ್ಲಿ ಅದನ್ನೆಲ್ಲ ಕಲ್ತ್ಕೊಂಡು ಕುಂದ್ರಕ್ಕೂ ಬರೋಂಗಿಲ್ಲ. ಸೊ ನನಗೇನೇನು ಗೊತ್ತು ಇಮಿಡಿಯೇಟ್ ವೇಸ್ ಒಳಗೆ ಐ ಆಮ್ ಡೂಯಿಂಗ್ ಇಟ್. ಬಟ್ ಏನು ಅನ್ಸ್ಬಿಡೈತಿ, ಹೋಗಿ ಮಸ್ತ್ ಕ್ಲಾಸ್ ತೊಗೊಳೋದು ಫಾರ್ ಬೆಟರ್, ಇದೆಲ್ಲ ಮಾಡ್ಕೊಂಡು ಕುಂದ್ರಕ್ಕೆ ನಾನು ಅನ್ಸ್ಬಿಡೈತಿ. ಸೊ ಅದಾಗುವಾಗ ಸಂಜೆ ಆಗುತ್ತೆ. ದೆನ್ ಐ ಡೂ ಮೈ ಇನ್ನರ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಶಾಂಭವಿ. ಅಂದ್ರೆ ಅವಾಗ 4-5ಕ್ಕೆ ಹಿಂಗೆ ಸ್ನಾನ ಮಾಡಿ, ಅಷ್ಟಲಗು ಸ್ನಾನ ಮಾಡಿ, ದೆನ್ ಧ್ಯಾನ ಅಂದರೆ ಶಾಂಭವಿ ಮಾಡಿ, ಅವಾಗ 5ಕ್ಕೆ ಲಂಚ್. ಆಮೇಲೆ 6 ಗಂಟೆಗೆ ಸದ್ಗುರುದು ಲೈವ್ ಸ್ಟ್ರೀಮ್ ಇರುತ್ತೆ. ಲೈವ್ ಸ್ಟ್ರೀಮ್ ನೋಡಿ, ಅಂದ್ರೆ ಅವ್ರದ್ದು ಬಹಳಷ್ಟು ವೀಡಿಯೋಸ್ ನೋಡ್ಬಿಟ್ಟಿವಿ. ಅವಾಗೂ ನೋಡ್ತಿದ್ವಿ, ಈಗ ನೋಡ್ತೀವಿ. ಬಟ್ ಡೈಲಿ ಲೈವ್ ಸ್ಟ್ರೀಮ್ನಾಗ ಅವ್ರು ಬಂದರು, ಡೈಲಿ ಏನೋ ಒಂದು ಮಾತಾಡಿದ್ರು ಒಟ್ಟು ಕೇಳ್ಬೇಕು ಅನಿಸ್ತದೆ. ಅವ್ರು ಏನಾರ ಮಾತಾಡಿ ಕೇಳಬೇಕು ಅನ್ನಿಸ್ತೈತಿ. ಸೊ ಅದು ಅಂತೂ ಒಟ್ಟು ಬೋರ್ ಆಗಂಗಿಲ್ಲ. ಸೊ ಐ ವಾಚ್ ದ್ಯಾಟ್. ಆಮೇಲೆ ಅದು ಮುಗಿದ್ಮೇಲೆ ಸ್ವಲ್ಪ ಏನಾರ ಈ ಕ್ಲಾಸಿನ ಪ್ರಿಪರೇಷನ್ ಇದ್ರೆ, CET ಪ್ರಿಪರೇಷನ್ ಇದ್ರೆ, ಅಥವಾ ಥಿಯರಿ ಅಂತ ಪ್ರಿಪರೇಷನ್ ಇದ್ರೆ ಅದನ್ನು ಮಾಡೋದು. ಆಮೇಲೆ ಐಮ್ ರೀಡಿಂಗ್ ಅ ಬುಕ್, ಡೆತ್ ಬುಕ್ ಬೈ ಸದ್ಗುರು. ಅದರೊಳಗೆ ಏನೇನೋ ಒಂದಿಷ್ಟು ವೆರಿ ವೆರಿ ಇಂಟ್ರೆಸ್ಟಿಂಗ್ ಕನ್ಸೆಪ್ಟ್ಸ್, ನಂಗೆ ಏನೋ ಐಡಿಯಾ ಇಲ್ಲಾರ್ದದ್ದು ಗೊತ್ತಾಗತ್ತವು. ಮೇ ಬಿ ಅದ್ರ ಬಗ್ಗೆನೂ, ಅದ್ರೊಳಗೆ ನಾನು ಏನೇನು ಓದಾಕತ್ತೀನಿ ಅದ್ರ ಬಗ್ಗೆನೂ ಇನ್ನೊಂದು ಏನಾರ ವೀಡಿಯೋ ಮಾಡ್ಬೇಕಾದ್ರೆ ಅದ್ರಾಗ ಐ ಶೇರ್ ಮೈ ಥಾಟ್ಸ್ ಆನ್ ದ್ಯಾಟ್. ಇಫ್ ನೋಡೋಣ ಅಂತ ಅದ್ರ ಬಗ್ಗೆ. ಅದೊಂದು ಸ್ವಲ್ಪ ಬುಕ್ ಓದ್ತೀನಿ. ಆಮೇಲೆ ಸ್ವಲ್ಪ ನೆಟ್ಫ್ಲಿಕ್ಸ್ ಒಳಗೆ ಅಥವಾ ಅಮೆಝಾನ್ ಒಳಗೆ ಏನಾರ, ಅಂದರೆ ಫಿಕ್ಸ್ ಇಲ್ಲ ಸೀರೀಸ್ ಅಂತ ಏನು ನೋಡೋಕತ್ತಿಲ್ಲ, ಹಂಗೆ ಏನೋ ಸರ್ಚ್ ಮಾಡೋದು. ಓಕೆ, ಸರ್ಚ್ ಮಾಡಿ ಯಾವುದೋ ಒಂದು ಮೂವಿ ನೋಡ್ಬೇಕು ಅನ್ನಿಸ್ತು, ಅಥವಾ ಯಾವ್ದು ನೋಡ್ಬೇಕು ಅಂತ ಸರ್ಚ್ ಮಾಡೋದು, ನೋಡೋದು. ಸೊ ದ್ಯಾಟ್ ಐ ಆಮ್ ಡೂಯಿಂಗ್. ಆಮೇಲೆ ಫ್ರೆಂಡ್ಸ್ ಜೋಡಿ ಒಂದು ಸ್ವಲ್ಪ ಕಾಲ್ ಅದು ಇದು. ಆಮೇಲೆ ರಾತ್ರಿ ಆಗುತ್ತೆ, ಮತ್ತೆ ಊಟ ಮಾಡೋದು, ದೆನ್ ಗೋ ಟು ಬೆಡ್. ಅಂದ್ರೆ ಗೋ ಟು ಬೆಡ್ ಅಂದ್ರೆ ನಿದ್ದೆ ಹತ್ತಂಗಿಲ್ಲ,
go to bed and keep rolling until 3 or 4. ಸೊ ನೀವು ಏನೋ ಒಂದು ರೂಟೀನ್ ಫಾಲೋ ಮಾಡ್ತಿರ್ತೀರಿ. ಹಂಗೆ ದಿಸ್ ವಿಡಿಯೋ ವಾಸ್ ಫಾರ್ ಓಕೆ, ಹಂಗೆ ಏನೋ ವಾಟ್ ಎವರ್ ಐ ಆಮ್ ಡೂಯಿಂಗ್ ಹಂಗೆ ಹೇಳೋನು, ಹಂಗೆ ಒಂದು ರ್ಯಾಂಡಮ್ ಇಂಟರಾಕ್ಷನ್ ಅಂತೂ ಆಗಂಗಿಲ್ಲ. ಬಟ್ ಹಂಗೆ ಏನೋ ಐ ವಿಲ್ ಶೇರ್ ವಾಟ್ ಐ ಆಮ್ ಡೂಯಿಂಗ್, ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಹಂಗೆ ಅಂತ ಅಂದ್ಕೊಂಡು ಇದು ಮಾಡಿದ್ದು. ಸೊ ಮೊನ್ನೆ ಅರೌಂಡ್ 5 ಐ ಟುಕ್ ಬಾತ್, ಆಮೇಲೆ ಸಂಭವಿ ಮಾಡಿ ಊಟಕ್ಕೆ ಹೋದೆ, ಊಟ ಮಾಡಬೇಕು ಅಂತ ಕೆಳಗೆ ಹೋದೆ. ಸೊ ಅಮ್ಮ ಕೇಳಿದೆ ಏನೈತಿ ತಿನ್ನಕ್ಕ ಅಂತ. ಶಿ ವಾಸ್ ಲೈಕ್ ಶಿ ವಾಸ್ ರೆಸ್ಟಿಂಗ್. ಸೊ ಇದು ಲೈಕ್ ಅನ್ನ ಸಾರು ಐತಿ ಹಾಕ್ಕೊಡ್ತೀನಿ ಬಾ ತಿನ್ನಿ ಅಂತ. ಸೊ ನಾನು ಮತ್ತೆ ಅನ್ನ ಸಾರ ಅಂತ ಐ ರಿಯಾಕ್ಟೆಡ್. ಶಿ ಗಾಟ್ ಪಿಸ್ಡ್ ಆಫ್ ಬಿಕಾಸ್ ಊಟದ ಟೈಮಿಗೆ ಹೋದ್ರೆ, ಎಲ್ಲರೂ ಊಟ ಮಾಡೋ ಟೈಮಿಗೆ ಹೋದ್ರೆ ಅವರು ಹಾಕ್ಕೊಡ್ತಾರೆ, ಅದೆಲ್ಲ ಆಗುತ್ತೆ. ಶಿ ವಾಸ್ ಟಯರ್ಡ್, ಮುಂಜಾನೆ ಎದ್ದು ಎಲ್ಲ ಹೊರಗಡೆ ಕೆಲಸ ಮಾಡಿ ಶಿ ವಾಸ್ ರೆಸ್ಟಿಂಗ್. ನಾವು ಹೋಗಿ ಎಬ್ಸಿ ಊಟಕ್ಕೆ ಹಾಕು ಅಂತ ಎಬ್ಬಿಸಿ ಮೊದಲ ತಲೆ ಕಟ್ಟಿತ್ತು. ಆಮೇಲೆ ಏನೈತಿ ಅಂತ ಕೇಳಿದಾಗ ಅನ್ನ ಸಾರು ಅಂದ್ಕೊಂಡು ಮತ್ತೆ ಅದ ಅಂತ ಶಿ ಗಾಟ್ ಪಿಸ್ಡ್ ಆಫ್. She paused for a second and she was like, ಹಿಂಗೆ ಬರಬ್ರಿ ಆಗಿದೆ ನೋಡು, ಈ ಲಾಕ್ಡೌನ್ ಆಗಿದ್ದು ಮಸ್ತ್ ಆಗಿದೆ ನಿಮ್ಗೆ. ಇದಕ್ಕಿಂತ ಮೊದ್ಲು 2 ದಿವ್ಸಕ್ಕೊಮ್ಮೆ ಹೊರಗೆ ಹೋಗ್ತಿದ್ವಿ, ಮನ್ಯಾಗ ಬಿಸಿ ಬಿಸಿ ಮಾಡಿ ಹಾಕ್ತೀನಿ ಅಂದ್ರೂ ಹೊರಗೆ ಹೋಗೋದು, ಹೊರಗೆ ತಿನ್ನೋದು, ದುರ್ಗಾವಿಯರಿಗೆ ಹೋಗೋದು, ಆಮೇಲೆ ಚೈನೀಸ್ ಕಾರ್ನರ್, ಸುಡ್ಗಾಡು, ಗಿರ್ಮಿಟ್, ಬದ್ನಿಕಾಯಿ ಬರೀ ಹೊರಗೆ ತಿಂತಿದ್ವಿ. ಆಮೇಲೆ ನಮ್ಮ ಕೆಫೆದಾಗಂತೂ ನಾನು ತಿಂತಿದ್ದೆ. ಕೆಫೆದಾಗ ಇಟ್ಸ್ ಓಕೆ ಬಿಕಾಸ್ ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೇಸ್ಟ್ ಆ್ಯಂಡ್ ಹೆಲ್ತ್. ಸೆಲ್ಫ್ ಪ್ಲಗಿನ್ ಮಾಡೋಕ್ಕಾಗುತ್ತೆ. ನೋ, ಆಬ್ವಿಯಸ್ಲಿ ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೇಸ್ಟ್ ಆ್ಯಂಡ್ ಹೆಲ್ತ್. ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ನೋ ಪ್ರಾಬ್ಲಮ್ ಅಲ್ಲೇ, ನೋ ಇಶ್ಯೂಸ್ ಫಾರ್ ಹೆಲ್ತ್. ಸೊ ಶಿ ವಾಸ್ ಲೈಕ್ ಹಿಂಗೆ ಬರಬ್ಬರಿ ಆಗಿದೆ, ಈಗ ನೋಡಿ ಬೇರೆ ಆಪ್ಷನೇ ಇಲ್ಲ, ಸುಳ್ಳ ಹೊರಗೆ ಹೋಗಿ ಯಾವ್ದು ತಿಂತಿದ್ದಿ, ಈಗ ಡೈಲಿ ಮನ್ಯಾಗ ಏನು ಮಾಡ್ತಿದ್ದೆ ಅದನ್ನ ತಿನ್ಬೇಕು. ಸೊ ಐ ವಾಸ್ ಅಂಡರ್ ಪ್ರೆಷರ್, ಐ ಗಾಟ್ ಹ್ಯೂಮಿಲಿಯೇಟೆಡ್ ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ಐ ವಾಸ್ ಇರಿಟೇಟೆಡ್ ಬಿಕಾಸ್ ಮತ್ತೆ ಅನ್ನ ಸಾರು ತಿನ್ಬೇಕಂತ. ಆಮೇಲೆ ಅವ್ರ ಕಡೆ ಹೆಂಗೆ ಅನ್ಸ್ಕೊಂಡು ಐ ವಾಸ್ ಲೈಕ್ ಅಂಡರ್ ಹೆವಿ ಪ್ರೆಷರ್. ನಾವು ಹ್ಯಾವ್ ಟು ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗ್ಲಿ. ಸೊ ನಾನು ಸ್ವಲ್ಪ ವಿಚಾರ ಮಾಡಿ ನಿಂಗೂ ಬರೋಬ್ಬರಿ ಆಗಿ ನೋಡೋದು, ಎಲ್ಲ ಧಾರಾವಾಹಿ ಬಂದಾಗ್ಬಿಟ್ಟವು. ಸಂಜೆ ಮುಂದೆ ಅಂದ್ಕೂಡ ಅದು ಸುಬ್ಬಲಕ್ಷ್ಮಿ ಸಂಸಾರ, ಜೊತೆಯಲ್ಲಿ ಅದು ಇದು ಮಗಳು ಜಾನಕ್ಕೆ ಅಂತ ತಲೆ ನಿಂತಿದ್ದಿ, ಎಲ್ಲ ಬಂದಾಗ ಮಸ್ತ್ ಆಗಿದೆ ನೋಡಿ. ಈಗ ಶಿ ಲಾಫ್ಟ್, ಬಟ್ ಒಳಗೆ ಅನ್ಕೊಂಡಿರ್ತಾಳೆ ಎಷ್ಟು ಸೊಕ್ ನಿಮ್ಗೆ ನನಗೆ ಅಂತ. She laughed and again we paused for a second, ibru ಸ್ವಲ್ಪ ನಿಂತ್ವಿ, and suddenly we became kind of philosophical and spiritual. We were like, so pause ಮಾಡಿ, ಎಲ್ಲರಿಗೂ ಬರೋಬ್ಬರಿ ಆಗಿದೆ ನೋಡಿ ಈಗ ಲಾಕ್ಡೌನ್ ಆಗಿ. ಏನೇನೋ ಮಾಡ್ತಿದ್ರು, ಹೊರಗೆ ಹೋಗೋದು, ತಿರುಗಾಡೋದು, ಯಾರನ್ನೋ ಹಾರಾಡ್ತಿದ್ರು, ಎಲ್ಲರೂ ಲೈಕ್ ದೇ ಹ್ಯಾವ್ ಸೆಟಲ್ಡ್ ಡೌನ್. ದೇ ಹ್ಯಾವ್ ಟು ಸಿಟ್ ಅಟ್ ಹೋಮ್, ದೇ ಹ್ಯಾವ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲೈಫ್ಸ್. ಸೊ ಸಡನ್ಲಿ ಒಂದು ಸ್ವಲ್ಪ ಸ್ಪಿರಿಚುವಲ್ ಮಾತಾದು ಅಲ್ಲೇ. ಆಮೇಲೆ ಅದಾಯ್ತು. ಅವಾಗ ನನಗೇನು ಅನಿಸ್ತು ಅಂದ್ರೆ, ಸದ್ಗುರು ಅವಾಗ ಹೇಳ್ಕೊಂತಾನೆ ಇರ್ತಾರೆ, ಲೈಫ್ ಈಸ್ ವೆರಿ ಶಾರ್ಟ್, ದ ವೆರಿ ನೇಚರ್ ಆಫ್ ಅವರ್ ಲೈಫ್ ಇಸ್ ಮಾರ್ಟಲ್. We are not here forever. If we realize this, then if we realize the mortal nature of our life, will we have time to do bullshit things we do on daily basis? Unnecessary things ಮಾಡ್ತಿರ್ತೀವಿ, ಅವನ್ನೆಲ್ಲ ಮಾಡಕ್ಕೆ ಆ್ಯಕ್ಚುಲಿ ಆಗಂಗಿಲ್ಲ. if we actually realize our mortal nature ಅಲ್ಲ, if we know that tomorrow morning we might fall dead, will we do those all bullshit things we do? We only do things which matter to us, which really matter to us. ಅವನಷ್ಟೇ ನಾವು ಮಾಡ್ತೀವಿ, but we never realize that.
we think only other people die. But this virus ಅಲ್ಲ, ಇನ್ವಿಸಿಬಲ್ ವೈರಸ್ ನಮ್ಗೆ ಕಾಣಂಗೂ ಇಲ್ಲ, that has made us realize the mortal nature of our life. ಅವ್ರು ಹೇಳ್ಕೊಂತ ಇರ್ತಿದ್ರು, ಬಟ್ ನಾವು ಕೇಳ್ಕೊಂತಿರ್ತಿದ್ವಿ, ವಿಡಿಯೋ ಚಲೋ ಐತಿ ಅನ್ಕೊಂತಿರ್ತಿದ್ವಿ ಹೊರತು we never realized. But this damn little virus has made us realize the mortal nature of our life, because death is staring at us ಅಲ್ಲ. We never know. ಈ ಗದಗ್ನಾಗೂ 4 ಕೇಸಸ್, ಅವು ಅದ್ರ ಸೋರ್ಸ್ ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ, ಒಂದಿಷ್ಟು ಹೆಂಗೆ ಬಂದೈತಿ, ಏನು ಹೆಂಗೆ ಸ್ಪ್ರೆಡ್ ಆಗತೈತಿ. ಡ್ಯೂರಿಂಗ್ ಆಲ್ ದೀಸ್ ನನಗೆ ಏನು ಒಂದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಂದ್ರೆ, some people are acting so irresponsibly. ಹೊರಗಡ್ಡೆ ಆಡೋದು, ತಿರುಗಾಡೋದು, ಏನು ಬೇಕಾದ್ ಮಾಡೋದು. ವಿ ಆರ್ ಫೆಡ್ ಅಪ್, ನಮ್ಮ ಮನೆಗೆ ಕುಂತು ಬೋರ್ ಆಗ್ಬಿಟ್ಟೈತಿ, ನೀವು ಅಷ್ಟೇ ಕುಂತಿಲ್ಲ. ಆಮೇಲೆ ಅವ್ರು ಕೇಳಿದ್ರೆ ಹೆಂಗೆ ಮಾತಾಡ್ತಾರೆ, ಸತ್ರ ನಾಶ ಇದೀವಿ, ನಿಮಗೇನಾಗೋದಿತ್ತು, ನೀವು ಸತ್ರ ಸಾಯಿರಿ, ನಮಗೇನಿಲ್ಲ, ಬಟ್ ನೀವು ಸತ್ರ ಉಳ್ಕಿದವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ನೀವು ಸತ್ರ ನಿಮಗಷ್ಟ ಆಗ್ತಿತ್ತು ಅಂದ್ರೆ ನಡೀತಿತ್ತು. ಈಗ ನೀವು ಹೊರಗೆ ಹೋಗಿ ಎಲ್ಲೋ ಸತ್ರ, ಅದನ್ನು ನಿಮ್ದು ಬಾಡಿ ತೆಗೆದು ವಾಪಸ್ ಕ್ರಿಮೇಷನ್ ಮಾಡಿ ಅದನ್ನೆಲ್ಲ ಮಾಡೋದ್ರಾಗ ನಿಮ್ಗೇನಾರ ವೈರಸ್ ಬಂದಿದ್ರೆ ಆ ಉಳ್ಕಿದವ್ರಿಗೆಲ್ಲೂ ಬರೋ ಪಾಸಿಬಿಲಿಟಿ ಇರ್ತೈತಿ. ಸೊ ಪ್ಲೀಸ್, ನಿಮ್ದಷ್ಟು ಲೈಫ್ ರಿಸ್ಕ್ನಾಗಿಲ್ಲ. ಸೊ ಇಫ್ ಇಟ್ ವಾಸ್ ಓನ್ಲಿ ದ್ಯಾಟ್ ಅಲ್ಲ, ಓಕೆ ನಾ ಹೊರಗೆ ಹೋಗ್ತೀನಿ, ನನಗಷ್ಟು ಎಫೆಕ್ಟ್ ಆಗುತ್ತೆ, ಏನಾರ ಮಾಡ್ಕೊರಿ. ಈಗ ನಿಮ್ಮಿಂದ ನಿಮ್ಮ ಸುತ್ತಮುತ್ತಲು ಇರೋರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು, ಇಫ್ ಯು ಆರ್ ಡೂಯಿಂಗ್ ದ್ಯಾಟ್, ನಿಮ್ಗೆ ಏನು ಅನ್ಬೇಕು, ಏನು ನನಗೆ ಬರಂಗಿಲ್ಲ. ಸೊ ವಿ ಶುಡ್ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬಿಡ್ಬೇಕು, ಏನು ಮಾಡಕ್ಕೆ ಬರಂಗಿಲ್ಲ. ಸೊ ನಾವು ಸ್ವಲ್ಪ ಆದಷ್ಟು ರೆಸ್ಪಾನ್ಸಿಬಲಿ ಬಿಹೇವ್ ಮಾಡೋನು. ಇದು ಇನ್ನೂ ಎಷ್ಟು ದಿವಸ ಕಂಟಿನ್ಯೂ ಆಗೋದು ಗೊತ್ತಿಲ್ಲ. ನಾನಂತೂ ಎವರ್ ಸಿನ್ಸ್ ದ ಲಾಕ್ಡೌನ್ ಹ್ಯಾಸ್ ಬಿನ್ ಅನೌನ್ಸ್ಡ್ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ. ಒಮ್ಮೆ ಮೆಡಿಕಲ್ ಶಾಪಿಗೆ ಹೋಗಿದ್ದೆ, ನಮ್ಮ ಫಾದರ್ಗೆ ಮೆಡಿಸಿನ್ಸ್ ಬೇಕಾಗಿತ್ತು ಅಂತ. ಅದನ್ನ ಬಿಟ್ಟು ಹೋಗಿಲ್ಲ. ಎಸೆನ್ಷಿಯಲ್ಸ್ ಎಲ್ಲ ತರಕ್ಕೂ ರೋಹಿತ್ ಸರ್ ಹೋಗಿತ್ತು, ನಾವು ಹೋಗೇ ಇಲ್ಲ. ಸೊ ಐ ಆಮ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ದ ಲಾಕ್ಡೌನ್. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಡೂ ದಟ್ ಆಲ್ಸೋ. ಓಕೆ, ಈ ಧಾರಾವಾಹಿ ಎಲ್ಲ ಬಂದಾಗ್ಯವು, ಬಟ್ ನಮ್ಮ ಅಮ್ಮಗೆ ಬರೋಬ್ಬರಿ ಇವು ಸಿಕ್ಬಿಟ್ಟ. ಈಗ ರಾಮಾಯಣ, ಮಹಾಭಾರತ ಅದನ್ನು ಹಚ್ಕೊಂಡು ಕುಂತ್ಬಿಡ್ತಾರೆ ಮುಂಜಾನೆಯಿಂದ. ಅಂದ್ರೆ ಮುಂಜಾನೆ ಒಂದು ಪ್ರಾಬಬ್ಲಿ ರಾಮಾಯಣ ಇರಬೇಕು, ಏನು ಗೊತ್ತಿಲ್ಲ. ಆಮೇಲೆ ಮಹಾಭಾರತ 12ಕ್ಕೆ ಹಿಂಗೇನೆ ಇರುತ್ತೆ, ಮತ್ತು ಸಂಜೆ ಮುಂದೆ ಮಹಾಭಾರತ, ರಾತ್ರಿಯೂ ರಾಮಾಯಣ 9ಕ್ಕೆ ಹಿಂಗೇನೆ ಇರುತ್ತೆ. ಸೊ ಅದು ನೋಡೋದು ಡೈಲಿ ಮನ್ಯಾಗ. ರಾಮಾಯಣ ನಾನು ನೋಡಿರ್ತೀನಿ, ರಾಮಾಯಣ ಮಹಾಭಾರತ, ಬಟ್ ನಂಗೆ ಮಹಾಭಾರತ ಅದು ನೋಡಿದ ಕೂಡ ನಂಗೆ ಇಟ್ ಎಕ್ಸೈಟ್ಸ್ ಮೀ ಅ ಲಾಟ್. ಬಿಕಾಸ್ ಎದಕ್ಕೆ ಅಂದ್ರೆ, ಎವ್ರಿ ಕ್ಯಾರೆಕ್ಟರ್ ಇನ್ ಮಹಾಭಾರತ ಅಲ್ಲ, ಎವ್ರಿ ಕ್ಯಾರೆಕ್ಟರ್ಗೆ ಹೆಂಗೈತೆ ಅಂದ್ರೆ, ದೋಸ್ ಕ್ಯಾರೆಕ್ಟರ್ಸ್ ಆರ್ ನಾಟ್ ಕಂಪ್ಲೀಟ್ಲಿ ವೈಟ್ ನಾರ್ ದೇ ಆರ್ ಕಂಪ್ಲೀಟ್ಲಿ ಬ್ಲ್ಯಾಕ್. ಎವ್ರಿ ಕ್ಯಾರೆಕ್ಟರ್ ಈಸ್ ಗ್ರೇ. ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಫ್ಲಾಸ್. Even a positive character like Arjuna has his own flaws. So ಪ್ರತಿಯೊಂದು ಕ್ಯಾರೆಕ್ಟರಿಗೂ ಒಂದು ಕರ್ವ್ ಐತಿ. ಈಸ್ ನಾಟ್ ಆಲ್ವೇಸ್ ಗುಡ್ ಅಥವಾ ಈಸ್ ನಾಟ್ ಆಲ್ವೇಸ್ ಬ್ಯಾಡ್. ಲೈಕ್ ರಿಯಲ್ ಪೀಪಲ್ ನಮ್ಗತೆ ವಿ ಹ್ಯಾವ್ ಅವರ್ ಓನ್ ಪಾಸಿಟಿವ್ಸ್ ಆ್ಯಂಡ್ ವಿ ಹ್ಯಾವ್ ಅವರ್ ಓನ್ ಫ್ಲಾಸ್. ಸೊ ಹಂಗೆ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಒಂದು ಕರ್ವ್ ಐತಿ. ಆಮೇಲೆ ಇಫ್ ಯು ಕೀನ್ಲಿ ಅಬ್ಸರ್ವ್ ಅಲ್ಲ, ಎವ್ರಿ ಎಪಿಸೋಡ್ ಆಫ್ ಮಹಾಭಾರತ ಹ್ಯಾಸ್ ಸಮಥಿಂಗ್ ಟು ಟೆಲ್ ಅಸ್ ವಿಚ್ ವಿ ಕ್ಯಾನ್ ಇನ್ಕಲ್ಕೇಟ್ ಇನ್ ಅವರ್ ಡೈಲಿ ಲೈಫ್ಸ್. ಪ್ರತಿಯೊಂದು ಎಪಿಸೋಡ್ನಾಗೂ ಒಂದೇನಾದ್ರು ಸಣ್ಣ ಪಾಯಿಂಟ್ ಇದೆ. ಸೊ ಮಹಾಭಾರತ ರಿಯಲಿ ಎಕ್ಸೈಟ್ಸ್ ಮೀ. ಮೊದಲಿನಿಂದ ಸಣ್ಣ ಸ್ಟೋರೀಸ್ ಗೊತ್ತಿತ್ತು, ಡೀಟೇಲ್ ಗೊತ್ತಿದ್ದಿಲ್ಲ, ಬಟ್ ಸ್ಟಿಲ್ ವೆನ್ ಎವರ್ ಐ ಹರ್ಡ್ ಲಿಟಲ್ ಥಿಂಗ್ ಅಬೌಟ್ ಇಟ್, ಐ ವಾಸ್ ಲೈಕ್ ಓಕೆ, ದಿಸ್ ಇಸ್ ಸಮಥಿಂಗ್ ವಿಚ್ ಐ ಶುಡ್ ಡೀಪ್ಲಿ ಸ್ಟಡಿ ಮಾಡಬೇಕು, ಅದನ್ನ ಕಲಿಬೇಕು. ಅಂದ್ರೆ ಕಲಿಬೇಕಂದ್ರೆ ತಿಳ್ಕೋಬೇಕು ಏನೇನೈತೆ ಅದ್ರೊಳಗೆ ಅಂತ. ಬಟ್ ಇಷ್ಟು ದಿವಸ ಐ ವಾಸ್ ವೆರಿ ಇಗ್ನೋರೆಂಟ್ ಟು ಇಟ್, ಆಗಿದ್ದಿಲ್ಲ. ಬಟ್ ಈಗ ಐ ಆಮ್ ವಾಚಿಂಗ್ ಇಟ್ ಅಲ್ಲ, ಅದು ನೋಡೋದು ಏನು ಅನ್ಸುತ್ತೆ, ವೆರಿ ಲೈಕ್ ದ ಕಂಟೆಂಟ್ ಇಸ್ ವೆರಿ ಹೈ ಕನ್ಸೆಪ್ಟ್. ಅಂದ್ರೆ ಮಸ್ತ್ ಕಂಟೆಂಟ್ ಐತಿ, ಬಟ್ ಐ ಫೀಲ್ ಇಟ್ ಇಸ್ ಪೂರ್ಲಿ ಎಕ್ಸಿಕ್ಯೂಟೆಡ್. ಅಂದ್ರೆ ಆಬ್ವಿಯಸ್ಲಿ ಅವಾಗ ಇರೋ ಟೆಕ್ನಾಲಜಿ
ಪ್ರಕಾರ ಅವ್ರು ಎಷ್ಟು ಬೆಸ್ಟ್ ಮಾಡ್ಯಾರ. ನನಗೇನು ಅನ್ಸುತ್ತೆ, ಈ ಮಹಾಭಾರತ ಕಂಟೆಂಟನ್ನು ಈಗಿನ ಟೆಕ್ನಾಲಜಿ ಯೂಸ್ ಮಾಡಿ, ಇಫ್ ಡೈರೆಕ್ಟರ್ ಲೈಕ್ ರಾಜಮೌಳಿ ಕ್ರಿಯೇಟ್ಸ್ ಅ ಸೀರೀಸ್, ನೆಟ್ಫ್ಲಿಕ್ಸ್ ಸೀರೀಸ್, ಆಬ್ವಿಯಸ್ಲಿ ಸೀರೀಸೇ ಮಾಡಬೇಕಿದ್ದು, ಮೂವಿ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ, ಬಿಕಾಸ್ ಸೋ ಮಚ್ ಕಂಟೆಂಟ್. ಸೊ ಸೀರೀಸ್ ಒಂದು 10 ಎಪಿಸೋಡ್ಸ್ದು ಒಂದು 4-5 ಸೀಸನ್ ಮಾಡಿ ನೆಟ್ಫ್ಲಿಕ್ಸ್ನಾಗ ಹಿಂಗೆ ಬಿಟ್ಟರೆ ಇಟ್ ವುಡ್ ಬಿ ಗ್ರೇಟ್. ಬಟ್ ಟು ಕ್ಯಾರಿ ಔಟ್ ದಿಸ್, ಟು ಎಕ್ಸಿಕ್ಯೂಟ್ ದಿಸ್ ಪ್ಲ್ಯಾನ್ ಏನೋ ಮಸ್ತ್ ಐತಿ. ಮಹಾಭಾರತ ಗ್ರೇಟ್ ಸ್ಟೋರಿ, ಬಟ್ ಅದನ್ನೆಲ್ಲರನ್ನೂ ಸೇರಿಸಿ ಮಸ್ತ್ ಆ್ಯಕ್ಟರ್ಸನ್ನು ಅವ್ರದ್ದು ಇಯರ್ಸ್ ಟುಗೆದರ್ ಅವ್ರು ಡೇಟ್ ಕೊಡ್ಬೇಕು, ಬಿಕಾಸ್ ಇದು ಮನ್ಸ್ನಾಗಂತೂ ಆಗಂಗಿಲ್ಲ. ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಬಟ್ ಇಫ್ ಇಟ್ ಹ್ಯಾಪನ್ಸ್ ಇನ್ ಫ್ಯೂಚರ್ ಅಲ್ಲ, I feel it will be the greatest series ever made. Breaking Bad, Game of Thrones, ಈಗ ಬಂದಿರೋ Money Heist, ಇವೆಲ್ಲನೂ ಆಬ್ವಿಯಸ್ಲಿ ಇಟ್ ವಿಲ್ ಬ್ರೇಕ್ ಆಲ್ ದ ರೆಕಾರ್ಡ್ಸ್ ಅಂತ ಐ ಫೀಲ್. ಬಟ್ ಆಬ್ವಿಯಸ್ಲಿ ಈಗಂತೂ ಇಲ್ಲ. ಸೊ ನಾನು ಅದು ಈಗೇನು ಟೆಲಿಕಾಸ್ಟ್ ಆಗತ್ತೆ DD ಒಳಗೆ, ಅದನ್ನು ನೋಡಕತ್ತೀನಿ. ಬಟ್ ಅದ್ರ ಜೋಡಿ ನಾನು ರೀಸೆಂಟಾಗಿ ಒಂದು 2-3 ಡೇಸಿಂದ Sadhguru has told the story of Mahabharata. ಅಂದ್ರೆ ಒಂದಿಷ್ಟು ಎಪಿಸೋಡ್ಸ್ ಅದಾವು, ಅದ್ರ ಒಳಗೆ ಎಪಿಸೋಡ್ ಬೈ ಎಪಿಸೋಡ್ ಫ್ರಮ್ ಫಸ್ಟಿಂದ ಅವ್ರು ಹೇಳ್ಕೊಂತ ಬಂದ. ಸೊ ಹೆಂಗಿದೆ, ದ ಗ್ರೇಟೆಸ್ಟ್ ಸ್ಟೋರಿ ಎವರ್ ಈಸ್ ಬೀಯಿಂಗ್ ಟೋಲ್ಡ್ ಬೈ ದ ಗ್ರೇಟೆಸ್ಟ್ ಮ್ಯಾನ್ ಎವರ್ ಪ್ರೆಸೆಂಟ್ ಆನ್ ದ ಪ್ಲಾನೆಟ್ ರೈಟ್ ನೌ. ಇದಕ್ಕಿಂತ ದೇರ್ ಇಸ್ ನಥಿಂಗ್ ಎಲ್ಸ್ ಅಲ್ಲ. ಸೊ ಐ ಸ್ಟಾರ್ಟೆಡ್ ವಾಚಿಂಗ್ ದ್ಯಾಟ್. ಬಟ್ ಅವ್ರು ಫುಲ್ ಮೊದಲೇನಿಂದ ಅಂದ್ರೆ ಮಹಾಭಾರತಕ್ಕಿಂತ ಮತ್ತು ಅವ್ರು ಹಿಂದೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ದರ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್, ಲಾಟ್ ಆಫ್ ನೇಮ್ಸ್ ಆಲ್ಸೋ ಕನ್ಫ್ಯೂಸ್ ಆಗತ್ತೆ. ಬಟ್ ಸ್ಟಿಲ್ ಇಟ್ ಈಸ್ ಸೋ ಎಂಗೇಜಿಂಗ್ ಟು ವಾಚ್ ಇಟ್. ಸೊ ಐ ಆಮ್ ಡೂಯಿಂಗ್ ದ್ಯಾಟ್ ಆಲ್ಸೋ. ಮತ್ತು ಮಹಾಭಾರತ ಮತ್ತೇನು ಹೇಳಬೇಕು? ಓಕೆ, ವಾಟ್ ಎಲ್ಸ್ ಇಸ್ ಗೋಯಿಂಗ್ ಆನ್? ಓಕೆ, TV ಒಳಗೆ ಶಕ್ತಿಮಾನ್ ಅನ್ನೋದೈತಿ. ಶಕ್ತಿಮಾನ್ ನಾವು ಸಣ್ಣವರಿದ್ದಾಗ ವಿ ಆರ್ ಮ್ಯಾಡ್ ಫ್ಯಾನ್ಸ್ ಆಫ್ ಶಕ್ತಿಮಾನ್. ಲೈಕ್ ನಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅವಾಗ ಸ್ಯಾಟರ್ಡೇ ಇರ್ತಿತ್ತು. ಅದು ಎವ್ರಿ ಸ್ಯಾಟರ್ಡೇ 12 o'clock ಏನೋ ಹಿಂಗೆ ಟೆಲಿಕಾಸ್ಟ್ ಆಗ್ತಿತ್ತು. ಸೊ ಸ್ಯಾಟರ್ಡೇ 11:30 ಹಿಂಗೆ ಸ್ಕೂಲ್ ಮುಗಿದು ವಿ ಯೂಸ್ ಟು ರಶ್ ಟು ಹೋಮ್. ಆಟೋದಾಗ ಬಂದು ಕೂಡ ವಿ ಯೂಸ್ ಟು ರಶ್ ಇನ್ ಟು ಅವರ್ ಹೋಮ್ಸ್, ಬ್ಯಾಗ್ ಎಲ್ಲ ಒಗೆದು ಜೈ ಶಕ್ತಿಮಾನ್ ಅಂತಂದು. ಆಮೇಲೆ ಅದು ಶಕ್ತಿಮಾನ್ ಪೋಸ್ಟರ್ಸ್ ತೊಗೊಂಡು, ಆ ಪೋಸ್ಟರ್ಸ್ ಹಿಡ್ಕೊಂಡು ನಾವು ಫೋಟೋ ತೊಗೊಂಡು ಆ ಪರಿ ಕ್ರೇಜ್ ಇತ್ತು. ಆಮೇಲೆ ಎಷ್ಟೋ ಸಲ ನಾನು ಐ ಯೂಸ್ ಟು ಆಸ್ಕ್ ಮೈ ಡ್ಯಾಡ್, ಶಕ್ತಿಮಾನ್ ಕಾಸ್ಟ್ಯೂಮ್ಸ್ ಬೇಕು ನನಗೆ ತಂದು ಕೊಡ್ರಿ. ಈ ಪರಿ ಕ್ರೇಜ್ ಇತ್ತು ಅದ್ರ ಬಗ್ಗೆ. ನೌ ಇಟ್ ಈಸ್ ಬೀಂಗ್ ಟೆಲಿಕಾಸ್ಟೆಡ್ ಅಗೇನ್. ಬಟ್ ವೆನ್ ಐ ಸಿ ನೌ ಅಲ್ಲ, ಐ ಫೀಲ್ ಲೈಕ್ ಓಕೆ, ಇದ್ರ ಸಂಬಂಧ ನಾ ಇಷ್ಟ ಮಾಡ್ತೀನಿ. ಆಬ್ವಿಯಸ್ಲಿ ಇಟ್ ಡಿಪೆಂಡ್ಸ್ ಅಲ್ಲ, ಸಣ್ಣ ಹುಡುಗರಿಗೆ ಮಸ್ತ್ ಐತೆ ಶೋ. ಬಟ್ ಈಗಿನ ಸಣ್ಣ ಹುಡುಗರು ಐ ಡೋಂಟ್ ನೋ ದೇ ಲೈಕ್ ಇಟ್, ಬಿಕಾಸ್ ಆಲ್ರೆಡಿ ದೇ ಹ್ಯಾವ್ ವಾಚ್ಡ್ ಸೋ ಮಚ್ ಕಂಟೆಂಟ್ ವಿತ್ ದಿಸ್ ಟೆಕ್ನಾಲಜಿ. ಬಟ್ ಅದನ್ನು ಪ್ರಾಬಬ್ಲಿ ದೇ ಡೋಂಟ್ ಎಂಜಾಯ್. ಐ ವಾಸ್ ಸ್ಪೀಕಿಂಗ್ ಅಬೌಟ್ ಇದು ಮಹಾಭಾರತ ಈಗ ಮಾಡಬೇಕು. ಹೋದ ವರ್ಷ ಮಹಾಭಾರತ ಸ್ಟೋರಿ ಮಾಡಿದ್ರಲ್ಲ, ಕುರುಕ್ಷೇತ್ರ, ಮುನಿರತ್ನ ಕುರುಕ್ಷೇತ್ರ ಪಿಕ್ಚರ್ ಬಂದಿತ್ತು ಕನ್ನಡದಾಗ ಒಂದು. 90s ಒಳಗೆ ಇವ್ರೇನು ಮಹಾಭಾರತ ಈಗೇನು ಟೆಲಿಕಾಸ್ಟ್ ಆಗತೈತಿ, ಅವರು ಲಿಮಿಟೆಡ್ ಟೆಕ್ನಾಲಜಿ ಇತ್ತು, ಅದನ್ನ ಯೂಸ್ ಮಾಡಿ ವಾಟ್ ಬೆಸ್ಟ್ ದೇ ಕುಡ್ ಹ್ಯಾವ್ ಡನ್, ದೇ ಹ್ಯಾವ್ ಡನ್. ಬಟ್ ಈಗ ಇವ್ರು 2019 ಒಳಗೆ ಮೂವಿ ಮಾಡಿ ಇಷ್ಟು ಪೋರ್ಲಿ ಎಕ್ಸಿಕ್ಯೂಟ್ ಮಾಡಿ, ಓಕೆ ಟೆಕ್ನಾಲಜಿ ಬಿಟ್ಬಿಡಿ. ಇಫ್ ಐ ಟ್ರೈ ಟು ರೀಕಾಲ್ ದ್ಯಾಟ್ ಮೂವಿ, ಅದ್ರೊಳಗೆ ನಂಗೆ ಒಂದು ಮೂಮೆಂಟಿಗೆ ಓಕೆ ಇದು ಮಹಾಭಾರತ ನಡೆದೈತಿ, ಇಂಥ ಮಸ್ತ್ ಸ್ಟೋರಿ ನೀವು ಹೇಳಕತ್ತಾರ ಅಂತ ಒಂದು ಮೂಮೆಂಟು ಅನ್ಸಿಲ್ಲ. ನಾವು ಇದನ್ನ ಕೇಳಿರ್ತೀವಿ, ಮನಿದು ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಮಾಡೋ ಮುಂದೆ, ಇಂಟೀರಿಯರ್ ಡಿಸೈನ್ ಮಾಡೋ ಮುಂದೆ ದೇರ್ ಇಸ್ ಅ ಕನ್ಸೆಪ್ಟ್ ಕಾಲ್ಡ್ ಆಸ್ ಬೆಸ್ಟ್ ಔಟ್ ಆಫ್ ವೇಸ್ಟ್. ಅಂದ್ರೆ
ಈಗಿನ ಮಂದಿ ಎಸ್ಪೆಷಲಿ ಇನ್ ಮೆಟ್ರೋಪಾಲಿಟನ್ ಸಿಟೀಸ್ ಅವರು ಇಂಟೀರಿಯರ್ ಡಿಸೈನಿಂಗ್ ಭಾಳ ಖರ್ಚು ಮಾಡಂಗಿಲ್ಲ. ಆಮೇಲೆ ದೇ ಯೂಸ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್, ಅಂದ್ರೆ ಪ್ಲಾಸ್ಟಿಕ್ ಗಿಸ್ಟಿಕ್ ಇಲ್ಲ, ವುಡ್ ಅಂದ್ರೆ ಸಮಥಿಂಗ್ ವೇಸ್ಟ್ ವಿತ್ ಔಟ್ ಆಫ್ ಟ್ರೀಸ್, ಔಟ್ ಆಫ್ ನ್ಯಾಚುರಲ್ ವೇಸ್ಟ್ ಹಿಂಗೆ ಬಂದಿರ್ತೈತಿ ಅಂಥವು ಯೂಸ್ ಮಾಡಿ ದೇ ಕ್ರಿಯೇಟ್ ಸಮ್ ಥಿಂಗ್ಸ್ ವಿಚ್ ಲುಕ್ ವೆರಿ ಗುಡ್ ಆ್ಯಂಡ್ ದೇ ಯೂಸ್ ದೋಸ್ ಥಿಂಗ್ಸ್ ಇನ್ ದ ಹೋಮ್. ಅಂದರೆ ಇಂಟೀರಿಯರ್ ಡಿಸೈನಿಂಗ್ಗೆ ದೇ ಮೇಕ್ ಯೂಸ್ ಆಫ್ ದೆಮ್. ಆ ಕನ್ಸೆಪ್ಟ್ ಏನು ಕರೀತಾರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ. ಅಂದ್ರೆ ಇಟ್ಸ್ ಆಲ್ರೆಡಿ ವೇಸ್ಟ್, ಅದನ್ನ ತೊಗೊಂಡು ಅದರಿಂದ ಏನು ಬೆಸ್ಟ್ ಮಾಡ್ಬೋದು. ಆ ಕನ್ಸೆಪ್ಟ್ ನೀವು ತೊಗೊಂಡು ರಿವರ್ಸ್ ಮಾಡಿ ದೇ ಹ್ಯಾವ್ ಕ್ರಿಯೇಟೆಡ್ ವೇಸ್ಟ್ ಔಟ್ ಆಫ್ ಬೆಸ್ಟ್, ಬಿಕಾಸ್ ಮಹಾಭಾರತ ಈಸ್ ಅ ಬೆಸ್ಟ್ ಕಂಟೆಂಟ್ ಅವೈಲೇಬಲ್, ಬೆಸ್ಟ್ ಸ್ಟೋರಿ ಅವೈಲೇಬಲ್. ಅದನ್ನು ತೊಗೊಂಡು ಪೂರ್ಲಿ ಎಕ್ಸಿಕ್ಯೂಟ್ ಮಾಡಿ ಪೂರ ಹಳ್ಳಾಗ್ತಾರೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಐತಿ ಮಾಡ್ಬಿಡು ಅಂತಲ್ಲ, ಟೆಕ್ನಾಲಜಿ ಇದ್ದೇ ಇರ್ತೈತೆ, ಅದನ್ನ ಹೆಂಗೆ ಯೂಸ್ ಮಾಡಬೇಕು, ಅದನ್ನ ಹೆಂಗೆ ಹೇಳಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಡೈರೆಕ್ಟರ್ ಲೈಕ್ ರಾಜಮೌಳಿ ಕುಡ್ ಪುಲ್ ಇಟ್ ಆಫ್ ಅಂತ ನನಗೆ ಅನಿಸ್ತು. ಅದು ಆದರೆ ಮಸ್ತ್ ಆಗುತ್ತೆ. ಓಕೆ, ರ್ಯಾಂಡಮ್ ಆಗಿ ಹಂಗೆ ಜಗ್ಗ ಮಾತಾಡ್ತೀನಿ ಅದಿದ್ದು. ಐ ಥಿಂಕ್ ವಿ ಶುಡ್ ಕನ್ಕ್ಲೂಡ್ ದಿಸ್. ಬಿಫೋರ್ ಐ ಕನ್ಕ್ಲೂಡ್ ನಂಗೆ ಹಂಗೆ ಒಂದಿಷ್ಟು ಹೇಳೋದಿತ್ತು. ಈ ಲಾಕ್ಡೌನ್ ಸ್ಟಾರ್ಟ್ ಆಗಿ ಭಾಳ ದಿವಸ ಆಯ್ತು, ಇನ್ನೂ ಎಷ್ಟು ದಿವಸ ಆಗುತ್ತೆ ವಿ ಆರ್ ನಾಟ್ ಶೋರ್. ಓಕೆ, ನಾನು ಏನೋ ಅಡ್ವೈಸ್ ಅಂತ ಮಾಡೋದಿಲ್ಲ, ಬಟ್ ಹಂಗೆ ಏನೋ ಹೇಳ್ತೀನಿ. ಆಬ್ವಿಯಸ್ಲಿ ಮನೆ ಕೆಲಸದವರು ಬರ್ತಿರಂಗಿಲ್ಲ ಈಗ. ಸೊ ಮೋಸ್ಟ್ ಆಫ್ ದ ವರ್ಕ್ ನಿಮ್ಮ ಪೇರೆಂಟ್ಸ್ ಮಾಡ್ತಿರ್ತಾರೆ. ರೈಟ್ ಫ್ರಮ್ ಕ್ಲೀನಿಂಗ್, ಸ್ವೀಪಿಂಗ್, ಆಮೇಲೆ ಬಟ್ಟೆ ಭಾಂಡಿ, ಅಡುಗೆ, ದೇರ್ ಆರ್ ಲಾಟ್ ಆಫ್ ವರ್ಕ್ಸ್. ಸೊ ನಾನು ನಿಮಗೇನು ಸಜೆಸ್ಟ್ ಮಾಡೋದು ಅಂದ್ರೆ, ಆಬ್ವಿಯಸ್ಲಿ ಅವ್ರಿಗೆ ವಯಸ್ಸಾಗಿರ್ತೈತಿ, ಎಲ್ಲ ಕೆಲಸ ಡೈಲಿ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ಪ್ಲೀಸ್ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇನ್ ಯು ಸ್ಮಾಲ್ ಲಿಟಲ್ ವೇ ಹೆಲ್ಪ್ ದಮ್. ನೀವು ಮಾಡ್ತಿರ್ತೀರಿ, ಬಟ್ ಹಂಗೆ ಯಾರ್ಯಾರು ಇನ್ನೂ ಮಾಡೋಕತ್ತಿಲ್ಲ, ಯಾರು ಫುಲ್ ಚಿಲ್ಲದ್ರಿ, ಲಾಕ್ಡೌನ್ ಒಳಗೆ ಫುಲ್ ಲಾಕ್ಡೌನ್, ಏನು ಕೆಲಸ ಇಲ್ಲ. ಸೊ ಪ್ಲೀಸ್ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಹೆಲ್ಪ್ ಇನ್ ಯುವರ್ ಓನ್ ಲಿಟಲ್ ವೇ. ನೀವು ಹೇಳೋಕ್ಕಿಲ್ಪ, ನೀವು ಮಾಡೋಕತ್ತೀನಿ, ಐ ಆಮ್ ಆಲ್ಸೋ ನನ್ನ ಕಡೆಯಿಂದ ಏನು ಸಣ್ಣ ಸಣ್ಣ ವರ್ಕ್ ಆಗುತ್ತೆ, ಅವ್ರೇನು ಹೇಳ್ತಾರೆ ಅದು ಮಾಡ್ತೀನಿ ಅಥವಾ ನಾನು ತಿಳ್ಕೊಂಡು ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಮಾಡಿರ್ತೀನಿ. ಸೊ ನೀವು ಮಾಡಿರಿ. ಆಮೇಲೆ ಮನ್ಯಾಗ ಇಷ್ಟು ಸತ ಮನ್ಯಾಗಿದ್ದು ಎಲ್ಲರೂ, ಆಮೇಲೆ ಐ ಆಮ್ ನಾಟ್ ಶೂರ್, ಪ್ರಾಬಬ್ಲಿ ವಿ ವಾಂಟ್ ಗೆಟ್ ಅನದರ್ ಆಪರ್ಚುನಿಟಿ ಟು ಸ್ಪೆಂಡ್ ಸೋ ಮಚ್ ಟೈಮ್ ವಿತ್ ಫ್ಯಾಮಿಲಿ. ಸೊ ವಿಲ್ ಟ್ರೈ ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಆರಾಮ್ ಮನ್ಯಾಗಿನ ನೋಡಿ ಆರಾಮಿದ್ದು ಸ್ವಲ್ಪ ನಕ್ಕೋತ ಇದ್ದು ಆದಷ್ಟು ವಿಲ್ ಟ್ರೈ ಟು ಬಿ ಹ್ಯಾಪಿ ಆ್ಯಂಡ್ ಟ್ರೈ ಟು ಬಿ ರಿಲ್ಯಾಕ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಬಿಕಾಸ್ ಮುಂದೆ ಇನ್ನೂ ಎಷ್ಟು ಟೈಮ್ ಹೋಗೋದು ಗೊತ್ತಿಲ್ಲ. ಆಮೇಲೆ ಒನ್ಸ್ ದಿಸ್ ಸೆಟಲ್ಸ್ ಆನ್, ಈ ಟೈಮ್ ವಾಪಸ್ ಸಿಗಂಗಿಲ್ಲ. ಸೊ ಮನ್ಯಾಗ ಒಬ್ರಿಗೊಬ್ರು ಹೆಲ್ಪ್ ಮಾಡಿರಿ, ಆರಾಮಿರ್ರಿ. ಆಮೇಲೆ ಈಗ ಸೆಕೆಂಡ್ ಇಯರ್ ಇದ್ದವರು ಸ್ವಲ್ಪ ಆದಷ್ಟು ಮನ್ಯಾಗ ಹೆಲ್ಪ್ ಮಾಡಿರಿ, ಸ್ವಲ್ಪ ನೀವು ಎಂಟರ್ಟೈನ್ಮೆಂಟು ಮಾಡ್ಕೋರಿ. ಬಟ್ ಪ್ಲೀಸ್ ಓದೋದು ಕೂಡ ಲಕ್ಷ ಕೊಡ್ರಿ. ನಾವೇನು ವೀಡಿಯೋಸ್ ಅಪ್ಲೋಡ್ ಮಾಡಕತ್ತೀವಿ ಅವ್ನು ಓದ್ರಿ, ನೋಡ್ರಿ, ಅದನ್ನು ಟೆಕ್ಸ್ಟ್ ಬುಕ್ನಾಗ ಬೇಸ್ ಬುಕ್ಸ್ ಒಳಗೆ ಓದ್ರಿ. ಸೊ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾರು ಪ್ರಿಪೇರ್ ಮಾಡತ್ತೀರಿ ಅವರು ಆಬ್ವಿಯಸ್ಲಿ ಅದೇನಾಗ್ತೈತಿ, ಎಲ್ಲರೂ ಮನೆಗೆ ಇರ್ತಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಆಗೋ ಪಾಸಿಬಿಲಿಟೀಸ್ ಇರ್ತಾವೆ. ಬಟ್ ಯು ಶುಡ್ ಕ್ರಿಯೇಟ್ ಯುವರ್ ಓನ್ ಸ್ಪೇಸ್, ಮೇಕ್ ಯುವರ್ ಓನ್ ಟೈಮ್. ಬಿಕಾಸ್ ಯಾವಾಗ ಎಕ್ಸಾಮ್ಸ್ ಆಗ್ತಾವೆ ಹೇಳಕ್ಕೆ ಬರಂಗಿಲ್ಲ. ಮುಗಿದ್ಕೂಳೆ ಲಾಕ್ಡೌನ್ ಮುಗಿದ್ಮೇಲೆ ಎಷ್ಟು ದಿವಸ ಆಮೇಲೆ ಎಕ್ಸಾಮ್ಸ್ ಅನೌನ್ಸ್ ಮಾಡ್ತಾರೆ, ವಿ ಆರ್ ನಾಟ್ ಶೋರ್. ಸೊ ವಾಟ್ ವಿ ಕಾಂಟ್ ಕಂಟ್ರೋಲ್, ಬಟ್ ವಾಟ್ ವಿ ಕ್ಯಾನ್ ಕಂಟ್ರೋಲ್, ವಿ ಕ್ಯಾನ್ ಕಂಟ್ರೋಲ್. ಸೊ ಡೈಲಿ ಬೇಸಿಸ್ನಾಗ ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ಎಷ್ಟಾಗುತ್ತೆ ಅಷ್ಟು ಮಾಡಿರಿ. ಓಕೆ, ವಿಲ್ ಕನ್ಕ್ಲೂಡ್ ದಿಸ್. Don't forget to like, comment, share and subscribe. I have begun to speak like a YouTuber. Okay, take care. Bye.